ಒಂದು ಸೀಕ್ರೆಟ್ ಮೀಟಿಂಗ್, ಹಲವು ಚರ್ಚೆ, ಮೇಲ್ನೋಟಕ್ಕೆ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಮಂತ್ರ. ನೋಡಿ, ಒಳಗೆ ಮಸಲತ್ತಿನ ತಂತ್ರ. ಲೋಕಸಭಾ ಚುನಾವಣೆಗೆ ಹುಬ್ಬಳ್ಳಿ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸಲಾಗ್ತಾ ಇದೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ರಹಸ್ಯ ಮೀಟಿಂಗ್ ನಡೆದಿದೆ. ಗುಪ್ತ ಚರ್ಚೆ. ಬಿಜೆಪಿ ಕಾರ್ಯಕಾರಿಣಿಗೆ ಜಗದೀಶ್ ಶೆಟ್ಟರ್ ಬಣ ಗೈರಿನ ಪರಿಣಾಮ. ಅನಿವಾರ್ಯವಾಗಿ ಶೆಟ್ಟರ್ ಬಣ ಕರೆದು ಸಭೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ಮಾಡಲೇಬೇಕು, ಯಾಕೆಂದರೆ ಲೋಕಸಭೆ ಚುನಾವಣೆಗೆ ಎಲ್ಲರೂ ಒಟ್ಟಾಗಿ ಹೋಗಲೇಬೇಕು. ಸೀಕ್ರೆಟ್ ಮೀಟಿಂಗ್ ಇದು. ಕಾರ್ಯಕಾರಿಣಿಗೆ ಇವರು ಗೈರಾಗಿದ್ದರು. ಕುಟುಂಬದ ಒಂದು ನೆಪವನ್ನು ಹೇಳಿ, ಅಂದರೆ ಕಾರ್ಯಕ್ರಮ ಇದೆ ಅಂಥೇಳಿ. ಆಮೇಲೆ ಅಲ್ಲಿ ದಿಢೀರ್ ಅಂಥೇಳಿ ಖಾಸಗಿ ಹೋಟೆಲ್ನಲ್ಲಿ ಪ್ರತ್ಯಕ್ಷರಾಗ್ತಾರೆ ಜಗದೀಶ್ ಶೆಟ್ಟರ್. ಅನಿವಾರ್ಯವಾಗಿ ಜೋಶಿ ಅವರು ಶೆಟ್ಟರ್ ಬಣದ ಜೊತೆಗೆ ಮೀಟಿಂಗ್ ಮಾಡಿದ್ದಾರೆ. ಎಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ ಅಂಥೇಳಿ ಜೋಶಿ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಮೇಲ್ನೋಟಕ್ಕೆ ಎಲ್ಲದಕ್ಕೂ ಕೂಡ ತಲೆ ಅಲ್ಲಾಡಿಸಿದ್ದಾರೆ ಜಗದೀಶ್ ಶೆಟ್ಟರ್. ಆದರೆ ಒಳಗೊಳಗೆ ಲಿಂಗಾಯತ ಅಸ್ತ್ರದ ಪ್ರಯೋಗ. ಅಂದರೆ ನಾನು ಕೂಡ ಪ್ರಬಲ ಆಕಾಂಕ್ಷಿ, ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಮೇಲೆ ನಾನು ಕೂಡ ಕಣ್ಣಿಟ್ಟಿದ್ದೇನೆ. ಹೈಕಮಾಂಡ್ ಫೈನಲ್ ಮಾಡಬೇಕು. ಅದು ಹೈಕಮಾಂಡ್ ನಿಲ್ಲು ಅಂತ ಹೇಳಿದ್ರೆ ನಾನು ನಿಲ್ತೇನೆ. ಲಿಂಗಾಯತ ಸಮುದಾಯ ಇದೆ ಇದರಲ್ಲಿ, ಅಂದರೆ ಈ ಭಾಗದಲ್ಲಿ ಪ್ರಭಾವ ಇದೆ. ಜೋಶಿಯವ್ರು ಬೇಕಾದರೆ ಪಕ್ಕದಲ್ಲಿ ಉತ್ತರ ಕನ್ನಡ ಇದೆ ನೋಡ್ಕೊಳ್ಳಿ, ಬೆಳಗಾವಿ ಇದೆ, ಹಾವೇರಿ ಇದೆ ನೋಡ್ಕೊಳ್ಳಿ. ಅಂದರೆ ಅವ್ರ ಮನಸ್ಸಲ್ಲಿರೋದು ಡೈರೆಕ್ಟಾಗಿ ಹೇಳಿಲ್ಲ. ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್. ನಾನಾ ಅನ್ನುವಂಥ ರೀತಿಯಲ್ಲಿ ಏಟಿಗೆ ಎದುರೇಟಿನ ಲೆಕ್ಕಾಚಾರ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧ ಲಿಂಗಾಯತ ಅಸ್ತ್ರದ ಪ್ರಯೋಗಕ್ಕೆ ಶೆಟ್ಟರ್ ಪಡೆ ಸಜ್ಜಾಗಿದೆ. ಅದೇ ಹಿನ್ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿ ಶಸ್ತ್ರ ತ್ಯಾಗದ ಮಾತನಾಡಿದ್ದಾರೆ. ಮೇಲ್ನೋಟಕ್ಕೆ ಉಭಯ ನಾಯಕರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ. ಇನ್ನು ಎಲ್ಲ ಬೆಳವಣಿಗೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಯಲ್ಲಪ್ಪ. ಮುಖ್ಯಮಂತ್ರಿ ಜಗದೀಶ್ ಇಲ್ಲಿದ್ರೆ ಒಂದೊಂದು ಬೆಳವಣಿಗೆಗಳು ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಆಗುತ್ತಲೇ ಇದೆ. ಅದಕ್ಕೆ ಮೂಲ ಕಾರಣ ಏನು ಅಂದರೆ ಜಗದೀಶ್ ಶೆಟ್ಟರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದ ಕಾರಣ ಇಲ್ಲಿ ಅಂತಾರೆ ಕಟ್ಟಿದ ಮನೆಯನ್ನೇ ಬಿಟ್ಟು ಹೊರ ನಡೆದರು. ಈಗ ಯಾವಾಗ ಮರಳಿ ಇಲ್ಲಿ ಅಂತಾರೆ ಗೈರ್ ವಾಪಸಿ ಆದರೂ, ಆ ಗೈರ್ ವಾಪಸಿ ಆದ ನಂತರ ಅಂತಂದರೆ ದಿನಕ್ಕೊಂದು ವಿಷಯಗಳು ಇಲ್ಲಿ ಅಂತಾರೆ ನಡೀತಲೇ ಇದ್ದಾವೆ. ಅದರಲ್ಲಿ ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂತಾರೆ ಜಗದೀಶ್ ಶೆಟ್ಟರ್ ಮತ್ತು ಇಲ್ಲಿ ಅಂತಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಭೇಟಿ. ಇಲ್ಲಿ ಹುಬ್ಬಳ್ಳಿಯ ಒಂದು ಗೋಕುಲ್ ರಸ್ತೆಯಲ್ಲಿರುವಂತಹ ಒಂದು ಖಾಸಗಿ ಹೋಟೆಲ್ನಲ್ಲಿ ಇಲ್ಲಿ ಇಬ್ಬರು ನಾಯಕರು ಮತ್ತು ಅವರ ಬಣಗಳಲ್ಲಿ ಗುರುತಿಸಿಕೊಂಡಿರುವಂತಹ ಪ್ರಭಾವಿ ನಾಯಕರು ಭೇಟಿ ಆಗ್ತಾರೆ. ಆ ಭೇಟಿ ಏನು ಇದೆ, ಇವತ್ತು ಒಂದು ಭೇಟಿ ಹಲವು ಚರ್ಚೆ ಅನ್ನೋ ಮಾತು ಈಗ ಧಾರವಾಡ ಜಿಲ್ಲೆಯಲ್ಲಿ ಕೇಳಿ ಬರ್ತದೆ. ಯಾಕೆ ಅಂದರೆ ಜಗದೀಶ್ ಶೆಟ್ಟರ್ ಇವತ್ತು ಏನು ಭೇಟಿ ಹಿಡಿದ್ರು, ಆ ಭೇಟಿ ಇಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಅನಿವಾರ್ಯ ಆಗಿತ್ತು. ಯಾಕೆಂದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಕಡೆ ಅಂತಂದರೆ ಇವತ್ತು ಇರುಸು ಮುರುಸು ಕಾಡ್ತದೆ, ಇನ್ನೊಂದು ಕಡೆ ಅಂತಾರೆ ಭಯ ಕಾಡ್ತದೆ. ಅದಕ್ಕೆ ಮೂಲ ಕಾರಣ ಏನು ಅಂತಾರೆ, ಯಾವಾಗ ಇಲ್ಲಿ ಅಂದರೆ ಜಗದೀಶ್ ಶೆಟ್ಟರ್ ಮರಳಿ ಇಲ್ಲಿ ಬಿಜೆಪಿ ಸೇರ್ಪಡೆ ಆದರೂ ಇಲ್ಲಿ ಕೆಲವು ಬೇಡಿಕೆಗಳನ್ನು ಇಟ್ಟುಕೊಂಡು ಅವರು ಪಕ್ಷವನ್ನು ಸೇರ್ಪಡೆ ಆಗಿದ್ದಾರೆ. ಆ ಬೇಡಿಕೆಗಳಲ್ಲಿ ಪ್ರಮುಖ ಬೇಡಿಕೆ ಯಾವುದು ಅಂದರೆ ಧಾರವಾಡ ಲೋಕಸಭಾ ಕ್ಷೇತ್ರ ಇದು ನುಂಗಲಾರದ ಬಿಸಿತುಪ್ಪ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಆಗಿದೆ. ಅದೇ ಒಂದು ಕಾರಣಕ್ಕೆ ಯಾವಾಗ ಇಲ್ಲಿ ಅಂತಾರೆ ಮೊನ್ನೆ ಧಾರವಾಡ ಜಿಲ್ಲೆಯಲ್ಲಿ ಒಂದು ಬಿಜೆಪಿ ಕಾರ್ಯಕಾರಿಣಿ ಸಭೆ ಇತ್ತು. ಆ ಕಾರ್ಯಕಾರಿಣಿ ಸಭೆಯಿಂದಲೂ ಜಗದೀಶ್ ಶೆಟ್ಟರ್ ದೂರ ಉಳಿದ್ರು. ಆ ದೂರ ಉಳಿದ್ರಿಂದ ಇದಕ್ಕೆಲ್ಲವೂ ಒಂದು ಮುಲಾಮು ಹಚ್ಚಬೇಕು ಅಂತೇಳಿ ತೀರ್ಮಾನ ಮಾಡಿದಂತಹ ಪ್ರಹ್ಲಾದ್ ಜೋಶಿ ಅವರು ಖಾಸಗಿ ಹೋಟೆಲ್ನಲ್ಲಿ ಸಭೆ ಕರೀತಾರೆ. ಜಗದೀಶ್ ಶೆಟ್ಟರ್ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಯಾರೇ ಇಲ್ಲಿ ಅಭ್ಯರ್ಥಿ ಆದರೂ ಸಹಿತ ಎಲ್ಲ ಶಾಸಕರು ಮತ್ತು ಸ್ಥಳೀಯ ಮುಖಂಡರು ಒಗ್ಗಟ್ಟಾಗಿ ಚುನಾವಣೆ ಮಾಡಬೇಕು, ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಬರಬೇಕು ಅಂತೇಳಿ. ಇದಕ್ಕೆ ಕೆಲವೊಂದಿಷ್ಟು ಜನ ವಿರೋಧ ಮಾಡ್ತಾರೆ. ಇಲ್ಲಿ ಅಂದರೆ ನಾವು ಚುನಾವಣೆ ಮಾಡೋದಾದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೇ ಟಿಕೆಟ್ ತೆಗೆದುಕೊಂಡು ಬರ್ತಾರೆ, ಅವರಿಗೆ ನಾವು ಇಲ್ಲಿ ಅಂತ ಚುನಾವಣೆ ಮಾಡ್ತೀವಿ ಅಂತೇಳಿ ಕೆಲವೊಂದಿಷ್ಟು ಶಾಸಕರು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಆದರೆ ಜಗದೀಶ್ ಶೆಟ್ಟರ್ ಯಾವಾಗ ಇಲ್ಲಿ ಅಂತಾರೆ ಲಿಂಗಾಯತ ಅಸ್ತ್ರವನ್ನು ಇಟ್ಟುಕೊಂಡು ಒಂದು ಹೊಸ ಬಾಣವನ್ನು ಬಿಟ್ಟರು. ಆ ಬಾಣ ಏನು ಅಂತಂದರೆ, ನಾನು ಸಹ ಇಲ್ಲಿ ಅಂತಾರೆ ಟಿಕೆಟ್ ಆಕಾಂಕ್ಷಿ ಇದ್ದೀನಿ, ನನಗೂ ಸಹ ಇಲ್ಲಿ ಅಂತಾರೆ ಲಿಂಗಾಯತ ಟಿಕೆಟ್ ಮೇಲೆ ಅಂದರೆ ಲಿಂಗಾಯತ ಅಸ್ತ್ರದ ಮೇಲೆ ಹೈಕಮಾಂಡ್ಗೆ ಟಿಕೆಟ್ ನೀಡುತ್ತೆ ಅಂತೇಳಿ. ಇದನ್ನೆಲ್ಲವನ್ನು ನೋಡಿದಾಗ ಇವತ್ತು ಒಂದು ಕಡೆ ಅಂತಂದರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಈ ಒಂದು ವಿಷಯ ಏನಿದೆ ಅಂದರೆ ಲಿಂಗಾಯತ ಅಸ್ತ್ರವೇನಿದೆ, ಆ ಲಿಂಗಾಯತ ಅಸ್ತ್ರ ಇಲ್ಲಿ ಅಂತಾರೆ ಇಲ್ಲಿ ಮರಳಿ ಇಲ್ಲಿ ಅಂತಾರೆ ಇಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಎದೆಗೆ ಚುಚ್ಚುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತವೆ. ಯಾಕೆ ಅಂತಂದರೆ ಇಲ್ಲಿ ಲಿಂಗಾಯತ ಅಸ್ತ್ರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಇಲ್ಲಿ ಅಸ್ತ್ರವನ್ನು ಉಪಯೋಗ ಮಾಡಿಕೊಂಡಿದ್ದು ಲಿಂಗಾಯತ ಅಸ್ತ್ರ. ಅದೇ ಒಂದು ಲಿಂಗಾಯತ ಅಸ್ತ್ರದ ಮೇಲೆ ಈಗ ಮುಂಬರುವ ಲೋಕಸಭಾ ಚುನಾವಣೆಯ ಮೇಲೆ ಇಲ್ಲಿ ಅಂದರೆ ಜಗದೀಶ್ ಶೆಟ್ಟರ್ ಕಣ್ಣಿಟ್ಟಿದ್ದಾರೆ. ಅದು ಧಾರವಾಡ ಲೋಕಸಭಾ ಕ್ಷೇತ್ರ. ಈ ಇಬ್ಬರ ನಡುವೆ ಬಣಗಳು ಸೃಷ್ಟಿಯಾಗಿವೆ. ಆ ಬಣಗಳ ಸೃಷ್ಟಿಯಿಂದ ಇವತ್ತು ಧಾರವಾಡ ಜಿಲ್ಲೆಯ ಕಾರ್ಯಕರ್ತರಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗಿವೆ. ಎಸ್, ಓಕೆ, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.